ಗರ್ಭಿಣಿಯರು ಅಂದ್ರೆ ಪ್ರೆಗ್ನೆನ್ಸಿಯಲ್ಲಿ ಬಾಳೆಹಣ್ಣು ತಿನ್ಬೋದಾ? ಬಹಳ ಜನರಿಗೆ ಈ ಬಾಳೆಹಣ್ಣು ಹೀಟ್ ಆಗ್ತದೆ ತಿನ್ನಬಾರ್ದು ಅಂತ ಹೇಳಿ ಒಂದು ಭಯಂಕರ ತಪ್ಪು ಕಲ್ಪನೆ ಇದೆ. ಯಾಕೆ ಅಂತಂದ್ರೆ ಬಾಳೆಹಣ್ಣು ಫಸ್ಟ್ ಆಫ್ ಆಲ್ ಬಹಳ ಚೀಪ್ ಮತ್ತೆ ಹೆಚ್ಚು ಕಡಿಮೆ ವರ್ಷದ ಎಲ್ಲಾ ಸಮಯದಲ್ಲಿ ಸಿಗ್ತದೆ. ಒಂದು ಒಳ್ಳೆ ಹಣ್ಣು ಅದು. ಆಕ್ಚುಲಿ ಬಾಳೆಹಣ್ಣಿನಲ್ಲಿ ಪೊಟ್ಯಾಸಿಯಂ ಇರ್ತದೆ, ಫೈಬರ್ ಇರ್ತದೆ, ಸಾಕಷ್ಟು ಪೌಷ್ಟಿಕಾಂಶಗಳಿರ್ತದೆ. ಅಂಡ್ ಇದು ಸಾಯಂಕಾಲ ತಗೊಳಕ್ಕೆ ಈ ಕರದ ಪದಾರ್ಥ ಅಂತ ಸ್ನ್ಯಾಕ್ ಬದಲು ಒಂದು ಹಸುವನ್ನು ನೀಗಿಸ್ತಕ್ಕಂಥ ಒಂದು ಒಳ್ಳೆ ಆಹಾರ ಕೂಡ ಬಾಳೆಹಣ್ಣು. ಸೊ ಹಾಗಾಗಿ ಈ ಬಾಳೆಹಣ್ಣಿನ ಬಗ್ಗೆ ಹೀಟ್ ಆಗಿಬಿಡ್ತದೆ, ಪಾಪಕ್ಕೆ ತೊಂದರೆ ಆಗ್ತದೆ, ಸೊ ಬಾಳೆಹಣ್ಣು ತಿನ್ನಬಾರ್ದು ಅಂತಕ್ಕಂಥ ಸಾಕಷ್ಟು ತಪ್ಪು ಕಲ್ಪನೆ ಇದೆ. ಸೊ ದಯವಿಟ್ಟು ಅದ್ರ ಬಗ್ಗೆ ಯಾವುದೇ ಭಯ ಬೇಡ. ಒಂದೇ ಅಡ್ವೈಸು, ರೈಪ್ ಬಾಳೆಹಣ್ಣು ತಿನ್ರಿ. ಓಕೆ. ಅಂಡ್ ಅಫ್ಕೋರ್ಸ್ ಬಹಳ ಪ್ರಮಾಣದಲ್ಲಿ ಯಾವ ತಿಂದ್ರೂ ಕೆಟ್ಟದೇ ಆಗ್ಬೋದು. ಹಾಗಾಗಿ ನಿಮಗೆ ಯಾವುದಾದ್ರೂ ವಿಶೇಷ ಅಲರ್ಜಿ ಇದ್ರೆ, ಅಂದ್ರೆ ಬಾಳೆಹಣ್ಣು ತಿಂದಾಗ ಏನಾದ್ರೂ ನಿಮ್ಗೆ ತೊಂದರೆಗಳಾಗ್ತಿದ್ರೆ ಅಂತವ್ರು ಮಾತ್ರ ಅವಾಯ್ಡ್ ಮಾಡಿ. ಬಟ್ ಆಸ್ ಎ ಜನರಲ್ ಅಡ್ವೈಸ್ ನಾನು ಹೇಳೋದೇನಂತಂದ್ರೆ, ನೀವು ಪ್ರೆಗ್ನೆನ್ಸಿಯಲ್ಲಿ ಬಾಳೆಹಣ್ಣು ತಿನ್ನೋದ್ರಿಂದ ಯಾವುದೇ ತೊಂದರೆ ಇಲ್ಲ. ಅದಲ್ಲದೆ ಬೇರೆ ಹಣ್ಣುಗಳ ಬಗ್ಗೆ ಕೂಡ ಸಾಕಷ್ಟು ಕಲ್ಪನೆಗಳಿದೆ. ಪಪ್ಪಾಯ ಬಗ್ಗೆನೂ ನಾನು ಹೇಳಿದೆ ಸರಿಯಾಗಿ ಮಾಗಿದ ಪಪ್ಪಾಯ ತಿಂದರೂ ಕೂಡ ತೊಂದರೆ ಇಲ್ಲ. ಸೊ ಹೆಚ್ಚು ಕಡಿಮೆ ಎಲ್ಲಾ ಫ್ರೂಟ್ಸು ಈ ಪ್ರೆಗ್ನೆನ್ಸಿಯಲ್ಲಿ ಸೇಫ್. ಅದ್ರ ಬಗ್ಗೆ ಭಯ ಬೇಡ. ಅಂಡ್ ಮಾಡರೇಟ್ ಕ್ವಾಂಟಿಟಿಯಲ್ಲಿ ನೀವು ಎಲ್ಲಾ ತರದ ಫ್ರೂಟ್ಸ್ನ ನೀವು ಎಂಜಾಯ್ ಮಾಡಬಹುದು. ಥ್ಯಾಂಕ್ ಯು.